Hello guys, welcome back to my channel. So this is question number 1. ಸೊ ನಿಮಗೆ ಗೊತ್ತಿರೋ ಹಾಗೆ ಸಿಂಗಲ್ ಫೇಸ್ ಸರ್ಕ್ಯೂಟ್ಸ್ ನ್ಯೂಮರಿಕಲ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಪ್ಯೂರ್ ರೆಸಿಸ್ಟಿವ್, ಕೆಪಾಸಿಟಿವ್ ಆ್ಯಂಡ್ ಇಂಡಕ್ಟಿವ್ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡೋಕ್ಕೆ ಸಿಗುತ್ತೆ. ಆ್ಯಂಡ್ ಈ ಕ್ವಶನ್ಸ್ ತುಂಬಾ ಈಸಿ ಇರುತ್ತೆ. ಇದು ಮೋಸ್ಟ್ ಪ್ರೊಬಬ್ಲಿ ಎಕ್ಸಾಮ್ಸ್ನಲ್ಲಿ ಕೇಳಲ್ಲ, ಬಟ್ ಯು ಹ್ಯಾವ್ ಟು ನೋ ದ ಬೇಸಿಕ್ಸ್. ಸೊ ಬೇಸಿಕ್ಸ್ ಗೊತ್ತಿರಬೇಕು, ಬೇಸಿಕ್ಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಈ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಟ್ಕೊಳ್ಳಿ. ಓಕೆ ಫೈನ್. ಸೊ ಸ್ಟಾರ್ಟ್ ಮಾಡೋಣ. ಅ 50 ಹರ್ಟ್ಸ್ ವೋಲ್ಟೇಜ್ ಆಫ್ 115 volts, ಇದು RMS ವ್ಯಾಲ್ಯೂ, is applied across 70 ohm resistance. Write the equation of voltage and current. ಸೊ ಇಷ್ಟೋ ತನಕ ನಾವೇನು ಮಾಡ್ತಿದ್ವಿ, ವೋಲ್ಟೇಜ್ ಕರೆಂಟ್ ಈಕ್ವೇಷನ್ಸ್ ಇಟ್ಕೊಂಡು ಎಲ್ಲ ವ್ಯಾಲ್ಯೂಸ್ನ ಫೈಂಡ್ ಮಾಡ್ತಿದ್ವಿ. ಈಗ ಎಲ್ಲ ವ್ಯಾಲ್ಯೂಸ್ನ ಇಟ್ಕೊಂಡು ಈಕ್ವೇಷನ್ಸ್ನ ಫೈಂಡ್ ಮಾಡೋಕ್ಕೆ ಕೇಳಿದ್ದಾರೆ. ಓಕೆ ಫೈನ್. ಸೊ ಫಸ್ಟು ಗಿವನ್ ಡೇಟಾ ಬರ್ಕೋತೀನಿ. ಫಸ್ಟು ಕೊಟ್ಟಿರೋ ಡೇಟಾ ಏನು ಅಂದರೆ ಫ್ರೀಕ್ವೆನ್ಸಿ, ದಟ್ ಇಸ್ 50 ಹರ್ಟ್ಸ್. ನೆಕ್ಸ್ಟು VRMS ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 115, ಆ್ಯಂಡ್ 70 ಓಮ್ ರೆಸಿಸ್ಟರ್ ಇದೆ. ಓಕೆ, ಇಲ್ಲಿ ಬರೀ ಒಂದೇ ಒಂದು ಕಾಂಪೊನೆಂಟ್ ಇದೆ, ಅಂದರೆ ಏನು, ಪ್ಯೂರ್ಲಿ ರೆಸಿಸ್ಟಿವ್ ಸರ್ಕ್ಯೂಟ್ ಇದು. ಓಕೆ, ಇಡೀ ಸರ್ಕ್ಯೂಟಲ್ಲಿ ಒಂದೇ ಒಂದು ಕಾಂಪೊನೆಂಟ್ ಕಾಣುತ್ತೆ, ಅದು ರೆಸಿಸ್ಟರ್. ಓಕೆ ಫೈನ್. ಸೊ ಈಕ್ವೇಷನ್ಗೆ ಏನೇನು ಬೇಕು ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸೊ ಫಸ್ಟ್ ಈಕ್ವೇಷನ್ ಹೆಂಗಿರುತ್ತೆ, VM ಸೈನ್ ಒಮೆಗಾ ಟಿ, ಅದೇ ರೀತಿ IM ಸೈನ್ ಒಮೆಗಾ ಟಿ. ರೆಸಿಸ್ಟಿವ್ ಸರ್ಕ್ಯೂಟಲ್ಲಿ ವೋಲ್ಟೇಜ್ ಕರೆಂಟ್ ಇವರಿಬ್ಬರು ಸೈಮಲ್ಟೇನಿಯಸ್ ಆಗಿ ಹೋಗ್ತಿರ್ತಾರೆ ಅಲ್ವಾ. ಅಂದರೆ ವೋಲ್ಟೇಜ್ ಮೇಲೆ ಹೋಗಿ ಕೆಳಗೆ ಬಂದರೆ ಕರೆಂಟು ಕೂಡ ಮೇಲೆ ಹೋಗಿ ಕೆಳಗೆ ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಇನ್ ಫೇಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ಆ್ಯಂಗಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಫೈನ್. ಸೊ ಇವಾಗ ನನಗೆ VM ಫೈನ್ ಮಾಡಬೇಕು. ಸೊ VM ಬೇಕು ಅಂತಂದರೆ ಏನು ಮಾಡಬೇಕು, ವೆರಿ ಸಿಂಪಲ್. VRMS ಬೇಕು ಅಂತಂದರೆ VM ಡಿವೈಡೆಡ್ ಬೈ √2 ಮಾಡ್ತಿದ್ವಿ ಅಲ್ವಾ. ಈಗ VMೇ ಬೇಕು, ಸೊ ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡಬೇಕು. ಸೊ VRMS ವ್ಯಾಲ್ಯೂ ಇಸ್ ಮಲ್ಟಿಪ್ಲೈಡ್ ವಿತ್ √2 ವ್ಯಾಲ್ಯೂ. ಓಕೆ, ಸೊ VM ಇಸ್ ಈಕ್ವಲ್ಸ್ ಟು, VRMS ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 115 ಕೊಟ್ಟಿದ್ದಾರೆ, ಇಂಟು √2 ಅಲ್ವಾ. ಓಕೆ, ಸೊ V ಮ್ಯಾಕ್ಸಿಮಮ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 162.634. ಓಕೆ, ಸೊ VM ಸಿಕ್ಕಿದ ತಕ್ಷಣ IM ಫೈಂಡ್ ಮಾಡೋದು ವೆರಿ ಈಸಿ. VM ಡಿವೈಡೆಡ್ ಬೈ R, I ಈಸ್ ಈಕ್ವಲ್ಸ್ ಟು VR ಅಲ್ವಾ. ಅದೇ ಥರ ಇಲ್ಲ IM ಫೈಂಡ್ ಮಾಡ್ತೀರಾ, ಇಲ್ಲೂ VMೇ ಇರಬೇಕು. ಓಕೆ ಓಕೆ, ಆ್ಯಂಡ್ VM ವ್ಯಾಲ್ಯೂಸ್ this one, and resistance ಅವರೇ ಕೊಟ್ಟಿದ್ದಾರೆ, that is 70. so you will be getting IM value is equals to 2.32. okay, since frequency ಕೊಟ್ಟಿರೋದ್ರಿಂದ ಒಮೆಗಾನು ಫೈಂಡ್ ಮಾಡ್ಕೋಬೇಕು. 2π ಇಂಟು ಫ್ರೀಕ್ವೆನ್ಸಿ, 2π ಆ್ಯಸ್ ಇಟ್ ಈಸ್ ಟೈಪ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ. ಫ್ರೀಕ್ವೆನ್ಸಿ ವ್ಯಾಲ್ಯೂಸ್ 50, ಸೊ ಯು ವಿಲ್ ಬಿ ಗೆಟಿಂಗ್ 314. ಓಕೆ, ಇದನ್ನು ನಾವು ಈಕ್ವೇಷನ್ಸ್ಗೆ ಹಾಕೋಬೇಕು. ಓಕೆ, ಹೇಗೆ, ವೆರಿ ಸಿಂಪಲ್. V is equals to VM value is 162.634, then sin omega ಜಾಗಕ್ಕೆ 314t ಹಾಕೋತೀರಾ. ಸಿಮಿಲರ್ಲಿ I is equals to 2.32 sin omega ಜಾಗಕ್ಕೆ 314 then t. okay, that's it. So this is question number 2. A 50 hertz voltage of 120 volt, that is RMS value ಕೊಟ್ಟಿದ್ದಾರೆ, is applied across 0.1 inductance. Write the equation for the voltage and current. Calculate inductive reactance. Okay, so first given data ಬರ್ಕೊಳ್ಳೋಣ. So frequency is 50 hertz. okay, then RMS ಕೊಟ್ಟಿದ್ದಾರೆ, VRMS is equals to 120 volts, and inductance ಅಂದರೆ ಕ್ಯಾಪಿಟಲ್ L, that is 0.1. ಓಕೆ, ಇಲ್ಲಿ ರೆಸಿಸ್ಟರ್ ಇಲ್ಲ, ಓನ್ಲಿ ಇಂಡಕ್ಟರ್ ಇದೆ, ಅಂದರೆ ಇದು ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ಆಗುತ್ತೆ. ಓಕೆ, ಸೊ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಅಂದರೆ ಬರೀ L ಕಾಂಪೊನೆಂಟ್ ಅಷ್ಟೇ ಇರುತ್ತೆ. ಓಕೆ ಓಕೆ, ಸೊ ಸಿನ್ಸ್ ಫ್ರೀಕ್ವೆನ್ಸಿ ಫಸ್ಟ್ ಕೊಟ್ಟಿರೋದ್ರಿಂದ ನಾನು ಒಮೆಗಾ ಫೈಂಡ್ ಮಾಡ್ಕೋತೀನಿ, ದಟ್ ಇಸ್ 2πf. ಸೊ 2π ಇಂಟು 50 ಹಾಕಿದ್ರೆ ಯು ವಿಲ್ ಗೆಟ್ 314 ರೇಡಿಯನ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ VRMS ಕೊಟ್ಟಿದ್ದಾರೆ, ಸೊ ವಿ ಕ್ಯಾನ್ ಫೈಂಡ್ V maximum. so if we need V maximum, we will be VRMS into √2 alva. so VRMS value, that is 120 into √2 ಹಾಕಿದ್ರೆ you will be getting 169.705. okay okay, next ಈಗ IM ಬೇಕು. IMಗೆ VM ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಅಂತ ಬರೆಯೋ ಹಾಗಿಲ್ಲ.
ಯಾಕೆ ವಿ ಡೋಂಟ್ ಹ್ಯಾವ್ ಅ ರೆಸಿಸ್ಟರ್ ಹಿಯರ್ ಅಲ್ವಾ, ಇದು ಬರೀ ಎಲ್ ಕಾಂಪೊನೆಂಟ್ ಅಷ್ಟೇ ಇರೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇಲ್ಲಿ ಎಕ್ಸೆಲ್ ಬರುತ್ತೆ. ಸೊ ಈ ಇಂಡಕ್ಟರು ಎಷ್ಟೇ ರೆಸಿಸ್ಟೆನ್ಸ್ ಕೊಟ್ಟರು ಅದನ್ನು ನಾವು ಎಕ್ಸೆಲ್ಲಿಂದ ಡಿನೋಟ್ ಮಾಡ್ತೀವಿ, ಆರಿಂದ ಅಲ್ಲ. ಸೊ ಎಕ್ಸೆಲ್ ಅಂತ ಬರ್ಕೋಬೇಕು. ಸೊ ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಫಾರ್ ಎಕ್ಸೆಲ್? ಒಮೇಗಾ ಇಂಟು ಎಲ್. ಸೊ ಒಮೇಗಾ ವ್ಯಾಲ್ಯೂ ಹಾಕ್ತೀನಿ ಆ್ಯಂಡ್ ಎಲ್ ವ್ಯಾಲ್ಯೂ ಹಾಕ್ತೀನಿ, ದಟ್ ಇಸ್ 0.1 ಕೊಟ್ಟಿದ್ದಾರೆ. ಸೊ ಇಫ್ ಯು ಕ್ಯಾಲ್ಕುಲೇಟ್ ದೀಸ್ ಥಿಂಗ್ಸ್ ಯು ವಿಲ್ ಬಿ ಗೆಟ್ಟಿಂಗ್ 31.415. ಓಕೆ, ಸೊ ವಿ ಎಮ್ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ ಬಿಕಾಸ್ ಈಗ ತಾನೇ ಫೈಂಡ್ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಇದು ಕೂಡ ಈಗ ತಾನೇ ಸಿಕ್ಕಿದೆ. ಸೊ ಐ ಎಮ್ ವ್ಯಾಲ್ಯೂ ವಿಲ್ ಬಿ 5.402. ಓಕೆ, ಸೊ ಐ ಎಮ್ ಸಿಕ್ಕಿದೆ, ವಿ ಎಮ್ ಸಿಕ್ಕಿದೆ, ವಿ ಕ್ಯಾನ್ ಡೈರೆಕ್ಟ್ಲಿ substitute in equations. So V is equals to VM value ಬಂತು 169.705, then sin omega value ನಮಗೆ ಗೊತ್ತು, that is 314t. Similarly I is equals to 5.402 and sin and 314t. okay, and ಇನ್ನೊಂದು ವಿಷಯ ಹೇಳಬೇಕು, ದಿಸ್ ಈಸ್ ಪ್ಯೂರ್ಲಿ ಇಂಡಕ್ಟಿವ್ ಸರ್ಕ್ಯೂಟ್. ಸೊ ಇಂಡಕ್ಟಿವ್ ಸರ್ಕ್ಯೂಟಲ್ಲಿ ಏನಾಗ್ತಿರುತ್ತೆ, ಕರೆಂಟ್ ವಿಲ್ ಬಿ ಲ್ಯಾಗಿಂಗ್. ಓಕೆ, ಸೊ ಕರೆಂಟು ಒಂದು ಹೆಜ್ಜೆ ಹಿಂದೆ ಇರುತ್ತೆ ವೋಲ್ಟೇಜಿಂದ. ಸೊ ಹಾಗಾಗಿ -90 ಬರೆದ್ರೂ ಓಕೆ, ಬಿಕಾಸ್ ಕರೆಂಟು 90 ಡಿಗ್ರಿಯಷ್ಟು ಲ್ಯಾಗ್ ಆಗ್ತಿರುತ್ತೆ. ಓಕೆ, ಸೊ ಇದು ಬೇಸಿಕ್ಸು, ಇದು ನಮಗೆ ಗೊತ್ತಿರಬೇಕು. ಓಕೆ, fine. So question number 3 ನೋಡೋಣ. A 50 hertz voltage of 230, this is also RMS value, is applied across the capacitance of 26.5 microfarad. Write the equation of voltage as well as current ಜೊತೆಗೆ capacitive reactance ನ ಫೈಂಡ್ ಮಾಡಬೇಕು. ಓಕೆ, ಸೊ ಗಿವನ್ ಡೇಟಾ ಬರ್ಕೋತೀನಿ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫ್ರೀಕ್ವೆನ್ಸಿ ಕೊಟ್ಟಿರೋದ್ರಿಂದ ಐ ವಿಲ್ ಕ್ಯಾಲ್ಕುಲೇಟ್ ಒಮೇಗಾ. ಓಕೆ, ಸೊ 2πf ಹಾಕಬೇಕು. ಸೊ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ 314 ರೇಡಿಯನ್ ಪರ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸಿನ್ಸ್ ವಿ ಆರ್ ಎಮ್ ಎಸ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ವಾಟ್ ವಿ ವಿಲ್ ಡೂ, ವೆರಿ ಸಿಂಪಲ್, ವಿ ಮ್ಯಾಕ್ಸಿಮಮ್ ಫೈಂಡ್ ಮಾಡಬೇಕಲ್ವಾ. ಸೊ ವಿ ಆರ್ ಎಮ್ ಎಸ್ ಬೇಕು ಅಂದರೆ ವಿ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ √2 ಮಾಡ್ಕೋತೀವಿ. ಓಕೆ, ಸೊ ನಮಗೆ ವಿ ಎಮ್ ಎ ಬೇಕು, ಹಾಗಾಗಿ √2 ಇಂಟು ವಿ ಆರ್ ಎಮ್ ಎಸ್ ಮಾಡ್ಕೋತೀವಿ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ 325.269. ಓಕೆ, ಸೊ ವೋಲ್ಟೇಜ್ ಈಕ್ವೇಷನ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಸ್ ಸಿಕ್ಕಿದೆ. ಸೊ ವಿ ಈಸ್ ಈಕ್ವಲ್ಸ್ ಟು ವಿ ಎಮ್, ದಟ್ ಈಸ್ 325.269, ದೆನ್ ಸೈನ್ ಒಮೇಗಾ ಜಾಗಕ್ಕೆ 314 ಬರಿತೀನಿ. ನೆಕ್ಸ್ಟ್ ಟಿ. ಸೊ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಿದ್ದನ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಸೊ ನಾವು ವಿಲ್ ಮೂವ್ ಟು ಐ ಎಮ್. ಸೊ ಐ ಎಮ್ ಬೇಕು ಅಂದರೆ ವಿ ಎಮ್ ಡಿವೈಡೆಡ್ ಬೈ ಆರ್ ಬರೆಯೋಂಗಿಲ್ಲ, ಜ್ಞಾಪಕ ಇರಲಿ, ಇಲ್ಲಿ ಎಕ್ಸ್ ಸಿ ಬರಿಬೇಕು. ಎಕ್ಸ್ ಸಿ ಅಂದ್ರೇನು, ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಇಲ್ಲಿ ಕ್ವಶನಲ್ಲಿ ಕೇಳಿದಾರಲ್ವಾ. ಸೊ ಪ್ರೀವಿಯಸ್ ಸೆಕೆಂಡ್ ಕ್ವಶನಲ್ಲೂ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕೇಳಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಎಕ್ಸೆಲ್. ಓಕೆ, ಇದನ್ನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ, ಇದನ್ನು ನಾವು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂದ್ರೇನು, ಅಗೇನ್ ಇಡೀ ಸರ್ಕ್ಯೂಟಲ್ಲಿ ಕೆಪಾಸಿಟರ್ ಮಾತ್ರ ಇರುತ್ತೆ. ಸೊ ಅಂಥದ್ದನ್ನ ನಾವು ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಕರಿತೀವಿ. ಆ ಕಾಂಪೊನೆಂಟ್ ಕೊಡೋ ರೆಸಿಸ್ಟೆನ್ಸ್ನ ನಾವು ಎಕ್ಸ್ ಸಿ ಇಂದ ಡಿನೋಟ್ ಮಾಡ್ತೀವಿ, ಆರಿಂದ ಅಲ್ಲ. ಓಕೆ, ಸೊ ಎಕ್ಸ್ ಸಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಯು ವಿಲ್ ಬಿ ರಿಕ್ವೈರಿಂಗ್, ಎಕ್ಸ್ ಸಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, 1 ಡಿವೈಡೆಡ್ ಬೈ ಒಮೇಗಾ ಇಂಟು ಸಿ. ಓಕೆ, ಸೊ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಕ್ಸ್ ಸಿ ಈಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 314. ಕೆಪಾಸಿಟರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 26.5 ಮೈಕ್ರೋ ಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ 26.5 ಇಲ್ಲಿ ಮೈಕ್ರೋ ಅಂದ್ರೇನು, 10⁻⁻6 ಅಂತ. ಓಕೆ, ಇದು ಜ್ಞಾಪಕ ಇರಬೇಕು. ಓಕೆ, ಫೈನ್. ಸೊ ಎಕ್ಸ್ ಸಿ ಈಸ್ ಈಕ್ವಲ್ಸ್ ಟು 10⁻⁻6ನ ನಾನು ಮೇಲ್ ತೊಗೋತೀನಿ, ಸೊ +6 ಆಗುತ್ತೆ. ಸೊ 314 26.5. ಸೊ ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಬಿ ಗೆಟ್ಟಿಂಗ್ ಎಕ್ಸ್ ಸಿ ವ್ಯಾಲ್ಯೂ ಆ್ಯಸ್ 120.116. ಓಕೆ, ಸೊ 120.116 ಅದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. ಓಕೆ,
fine. So 120.116. so Im will be Vm value na substitute ಮಾಡಿ because we already know the value of Vm. So ಈ value ಎರಡನ್ನ calculate ಮಾಡಿದ್ರೆ you will be getting Im as 2.707 ampere. So equationಗೆ ಬೇಕಾಗಿದ್ದು ಇದೆ. So we got and sin 314t. okay. ಸೊ ಕ್ವಶನಲ್ಲಿ ಈಕ್ವೇಷನ್ ಜೊತೆ ಕೆಪಾಸಿಟಿವ್ ರಿಯಾಕ್ಟೆನ್ಸು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಬಟ್ ಮ್ಯಾಮ್ ಮಾಡ್ತಾ ಇಲ್ಲ. ಡೋಂಟ್ ವರಿ, ಎಕ್ಸ್ ಈಸ್ ನಥಿಂಗ್ ಬಟ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಓಕೆ, ಅದೇ ಥರ ಎಕ್ಸೆಲ್ ಇಸ್ ನಥಿಂಗ್ ಬಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್. ಓಕೆ.